ಒಂದು ಅಪೂರ್ವ ಅವಕಾಶ ಈ ತಾಯ್ನಾಡಿನಲ್ಲಿ ನಮ್ಮ ಯಕ್ಷಗಾನ ಕಲೆಯನ್ನು ಮಾಡಿ ತೋರಿಸುವುದಕ್ಕೆ. ವಿದೇಶದಲ್ಲಿ ಬೆಳೆದರೂ ಕನ್ನಡ ಸಂಸ್ಕೃತಿಯ ಬೇರುಗಳನ್ನು ಮರೆಯದ ದುಬೈನ ಕನ್ನಡಿಗರ ಮಕ್ಕಳು ಯಕ್ಷಗಾನದ ಮೂಲಕ ಎಲ್ಲರ ಗಮನ ಸೆಳೆಯುತ್ತಿದ್ದಾರೆ. ಮಧ್ಯಪ್ರಾಚ್ಯದ ಮೊದಲ ಸಮಗ್ರ ಯಕ್ಷಗಾನ ತರಬೇತಿ ಸಂಸ್ಥೆಯಾದ ಯಕ್ಷಗಾನ ಅಭ್ಯಾಸ ಕೇಂದ್ರ UAE ಕಳೆದ 11 ವರ್ಷಗಳಿಂದ ಮಕ್ಕಳಿಗೆ ಯಕ್ಷಗಾನ ಕಲಿಸುತ್ತಿದ್ದು ಕನ್ನಡದ ಸಾಂಸ್ಕೃತಿಕ ಪರಂಪರೆಯನ್ನ ವಿದೇಶದಲ್ಲೂ ಜೀವಂತವಾಗಿರಿಸಿದೆ. ಸಂಸ್ಥೆಯ ಏಕಾದಶ ವಾರ್ಷಿಕೋತ್ಸವದ ಅಂಗವಾಗಿ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯ 3 ಕಡೆಗಳಲ್ಲಿ ವಿಶೇಷ ಯಕ್ಷಗಾನ ಪ್ರದರ್ಶನಗಳನ್ನು ಆಯೋಜಿಸಲಾಗಿದೆ. ಮಂಗಳೂರು, ಉಡುಪಿ, ಕುಂದಾಪುರ, ಸುಳ್ಯ ಹಾಗೂ ಕಾಸರಗೋಡು ಮೂಲದ ವಿದ್ಯಾರ್ಥಿಗಳು ದುಬೈನಲ್ಲಿ ನಿಯಮಿತವಾಗಿ ತರಬೇತಿ ಪಡೆದು ಪ್ರತಿ ವರ್ಷ ಯಕ್ಷಗಾನ ಪ್ರದರ್ಶನವನ್ನ ನೀಡುತ್ತಿದ್ದಾರೆ. ಜುಲೈ, ಆಗಸ್ಟ್ ಶಾಲಾ ರಜೆ ಹಿನ್ನೆಲೆಯಲ್ಲಿ ಊರಿಗೆ ಆಗಮಿಸುವ ಮಕ್ಕಳು ಸ್ಥಳೀಯ ಕಲಾವಿದರೊಂದಿಗೆ ಅಭ್ಯಾಸ ನಡೆಸಿ ಕಳೆದ 3 ವರ್ಷಗಳಿಂದ ಮಂಗಳೂರಿನಲ್ಲೂ ಯಶಸ್ವಿಯಾಗಿ ಯಕ್ಷಗಾನ ಪ್ರದರ್ಶಿಸುತ್ತಿದ್ದಾರೆ. ಶೇಖರ ಶೆಟ್ಟಿಗಾರ್ ಯಕ್ಷಗಾನ ತರಬೇತಿ ನೀಡುತ್ತಿದ್ದು ಶರತ್ ನೃತ್ಯ ಗುರುವಾಗಿ ಮಾರ್ಗದರ್ಶನ ಮಾಡುತ್ತಿದ್ದಾರೆ. ನಾನು KG to KD 5 ವರ್ಷನಾಗ ಯಕ್ಷಗಾನ ಶುರು ಮಾಡ್ತೀನಿ. ಹೆಂಗ್ ಫಸ್ಟ್ ಯಕ್ಷಗಾನದ ವಿಸ್ತಿಜ್ಜಾನೆ ಹೆಂಗ್ ಪೂಪನ ಪುರ ಒರ್ಚಿನ್ ఒక ಪಪ್ಪನ ಒತ್ತಾಡ್ ಪುರ ಬತ್ತದು ಇತ್ತಂಕ ಇಂಟ್ರೆಸ್ಟ್ ಬರ್ತೇನೆ. ಕರೇಜ್ ಪುರ ದಿನೇಶ್ ಅಂಕಲ್ನ ಬೊಕ್ಕ ಶೇಖರ್ ಸರ್, ಶರತ್ ಸರ್, ಸವಿನಯ ಅಂಕಲ್ನ ಕರೇಜ್ ಪುರ ಬತ್ತದು ಯಕ್ಷಗಾನ ಅಂತಾನೆ. ಯಕ್ಷಗಾನ ಸುಮಾರು ಇಂಟ್ರೆಸ್ಟ್, ಸುಮಾರು ಆಟ ಏತ್ಲ ಪುರ ಪ್ರೈಸ್ ತಿಕ್ಕುದೇನೆ. ಎಂಕ್ ಕರೇಜ್ ತಿಕ್ಕಂಡು ತೆಂಕ್ ಪುರ ಎಡ್ಡ ಯಕ್ಷಗಾನ ಕ್ಲಾಸ್ ಪೋರ ಎಂಕ್ ಯಾಪಲ ವಿಸ್ತಾಪ್ನ ಯಕ್ಷಗಾನ ಪೋಯರೆ ಎಂಕ್ಲ ಖುಷಿ ಆಪುನ ದುಬೈ ಬತ್ತರೆ ಈರ ಮುಟ್ಟ ಆಟ ಪುರ ಮಾಡ್ತೀನಿ. ಮತ್ತೆ ನಾವು ಅಬುದಾಬಿಯಲ್ಲಿ ಇರೋದು, ಅದ್ರದ್ದು ಕ್ಲಾಸ್ ದುಬೈಯಲ್ಲಿ ಇರೋದು. ನಾವು 1 hour ಜರ್ನಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ನಂದು ಹೆಸರು ವಿಶಿಷ್ಟ ವಿತೇಶ್ ಶೆಟ್ಟಿ ಅಂತ. ಮತ್ತು ನಾವು ಇಲ್ಲೇ ಕಲ್ತಿದ್ದೆ. ನಾನು ಪ್ರವೇಶ ದಿಗ್ಗಿನಲ್ಲಿ ನಾನು ಇಲ್ಲೇ ಕಲ್ತಿದ್ದೆ. ಮತ್ತು ನಾನು ಅಬುದಾಬಿಗೆ ಹೋಗಿದ್ರೆ ಈಸಿ ಆಗ್ತದೆ. ಆ್ಯಕ್ಚುಲಿ ನಾವು ಮನೆಯಲ್ಲಿ ಕೂಡ ನಾವು ಕನ್ನಡ ತುಳು ಮನೆಯಲ್ಲಿ ಲೈಕ್ ಮಾತಾಡ್ತೇವೆ. ಮತ್ತು ಯಕ್ಷಗಾನ ಕೂಡ ನಾವು ಅಲ್ಲಿ ಒಂದು ಯಕ್ಷಗಾನ ಅದು ನಾವು ಆಟ ಹೇಳುವಾಗ ನಾವು ಕನ್ನಡ ಸ್ಪೀಕ್ ಮಾಡೋದಲ್ಲ, ಅದಕ್ಕೆ ಒಂದು ಕ್ಲಾಸ್ ಮಾಡಿದ್ದಾರೆ. ನಾವು ಆ ಲೆಟರ್ಸ್ ಮತ್ತು ಗುಣಿತಾಕ್ಷರ ಅದು ಮಾಡ್ತೇವೆ. ನನ್ನ ಅಪ್ಪ ಯಕ್ಷಗಾನ ನೋಡಲಿಕ್ಕೆ ಹಾಗೆ ಹೋಗ್ತಾರೆ. ಮತ್ತು ನಾನು ನೋಡಿ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ನನ್ನ ಅಪ್ಪನಟ್ಟೆ ಹೇಳ್ತೇನೆ, ನನಗೆ ಸಹ ಯಕ್ಷಗಾನ ಜಾಯ್ನ್ ಆಗಲೇಬೇಕು. ಅದಕ್ಕೆ ನಾನು ಜಾಯ್ನ್ ಆಗಿದ್ದು. ನನಗೆ ತುಂಬ ಖುಷಿ ಆಗ್ತದೆ. ದೊಡ್ಡ ದೊಡ್ಡ ವೇಷ ಎಲ್ಲ ಹಾಗೆ ಖುಷಿ ಆಗ್ತದೆ. ನಾನು 3 ವರ್ಷ ಆಯಿತು ಕಲಿತು. ನನಗೆ ಭಾಗವತಿಗೆ ಹಾಡಲಿಕ್ಕೆ ಉಂಟು, ಮತ್ತು ಪಾತ್ರ ದೇವೇಂದ್ರ ಬಲ ಮಾಡಲಿಕ್ಕೆ ಉಂಟು, ಮತ್ತು ವನಪಾಲಕರು ಮತ್ತು ಹಾಗೆ ಅದೆಲ್ಲ ಮಾಡಲಿಕ್ಕೆ ಉಂಟು. ಅಭ್ಯಾಸ ಸುಮಾರು 2015ರಿಂದ ಮುಂಚೆ ನಾವು ಕ್ಲಾಸ್ ಎಲ್ಲ ಮಾಡ್ತಿದ್ದೆವು ಸ್ವಲ್ಪ ಸ್ವಲ್ಪ. ಮತ್ತು ಅಧಿಕೃತವಾಗಿ 2015ಕ್ಕೆ ಪ್ರಾರಂಭಿಸಿದ್ದು. ಆ ನಂತರದಿಂದ ತುಂಬ ಮಕ್ಕಳು ಕಲಿತಾ ಇದ್ದಾರೆ ನಮ್ಮ ಜೊತೆಗೆ. ಸ್ವಲ್ಪ ಈಗದ ಮಕ್ಕಳನ್ನು, ಅದು ಬಹುಶಃ ಇಲ್ಲಿ ಭಾರತದಲ್ಲಿಯೂ ನಮ್ಮ ಕರ್ನಾಟಕದಲ್ಲಿಯೂ ಆ ಸಮಸ್ಯೆ ಉಂಟು ಅಂತ ಅನ್ನಿಸ್ತದೆ ನನಗೆ. ತುಂಬ ಹೋಮ್ವರ್ಕ್ಗಳು, ಮುಗಿಸಲಾರದ ಪಠ್ಯಕ್ರಮಗಳು, ಇದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಇವರು ಇತರ ಚಟುವಟಿಕೆಗಳಲ್ಲೆಲ್ಲ ಭಾಗವಹಿಸಬೇಕು. ತುಂಬ ಆಸಕ್ತಿಯಿಂದ ಭಾಗವಹಿಸ್ತಾರೆ. ಹಾಗಾಗಿ ಕೆಲವು ಮಕ್ಕಳಂತೂ ನಮಗೆ ಅವರಿಗೆ ಕಲಿಸುವಂಥ ಒಂದು ಅವಕಾಶ ಸಿಕ್ಕಿದ್ದು ನಮ್ಮದು ಯೋಗ ಅಂತ ಭಾವಿಸ್ತೇವೆ. ಇಲ್ಲದಿದ್ದರೆ ನಾವು ತರಗತಿ ಮಾಡಬಹುದು, ಆದರೆ ಅದು ವೇದಿಕೆಯಲ್ಲಿ ಮಕ್ಕಳ ಮೂಲಕವಾಗಿ ಪ್ರದರ್ಶನ ಆದಾಗ ಮತ್ತು ಜನ ಮೆಚ್ಚುವ ರೀತಿಯ ಪ್ರದರ್ಶನ ಆದಾಗ ಮಾತ್ರ ನಾವು ಕಲಿಸಿದ್ದಕ್ಕೂ ಒಂದು ಸಾರ್ಥಕ್ಯ ಬರ್ತದೆ. ಉಚ್ಚಾರ ಸ್ವಲ್ಪ ಕೆಲವರಿಗೆಲ್ಲ ತೊಡಕ ಆಗುತ್ತದೆ, ಸ್ವಲ್ಪ ಇಂಗ್ಲೀಷ್ ಹೆಚ್ಚು ಉಪಯೋಗಿಸುವುದರಿಂದ. ಹಾಗಂತ ನಾವೀಗ ವಾರಕ್ಕೊಂದು ದಿನ ಕನ್ನಡ ತರಗತಿಗಳನ್ನು ನಡೆಸ್ತಾ ಇದ್ದೇವೆ. ಆಸಕ್ತರಿಗೆ ಎಲ್ಲ ತುಂಬ ಮೊದಲು ಬೇಸಿಕ್ಕಿಂದ ಕನ್ನಡವನ್ನು ಕಲಿಸುವುದರಿಂದ ಆಗ ಎಲ್ಲರೂ ಕಲಿತಾ ಇದ್ದಾರೆ. ಈಗ ನೀವು ಉದಾಹರಣೆಗೆ ಹೇಳುವುದಾದರೆ ನಮ್ಮಲ್ಲಿ ಭಾಗವತಿಕೆ ಕ್ಲಾಸ್ ಉಂಟು ಆನ್ಲೈನ್. ಭವ್ಯಶ್ರೀ ಕುಲ್ಕುಂದ ಅವರು ಕಲಿಸ್ತಾ ಇದ್ದಾರೆ.
ಅವರಿಗೂ ಆಶ್ಚರ್ಯ ಆಗ್ತದೆ. ನಮ್ಮ ಮಕ್ಕಳ ಕನ್ನಡ ಮತ್ತು ಛಂದಸ್ಸಿನ ಪಾಠಗಳು, ಕನ್ನಡದ ಮೂಲಕ ಛಂದಸ್ಸು ಪಾಠಗಳನ್ನು ಎಲ್ಲ ಮಾಡುವುದರಿಂದ ಸುಲಭವಾಗಿ ಭಾಗವತಿಗೆ ತರಗತಿಗಳನ್ನು ಅರ್ಥವಿಸಿಕೊಳ್ತಾರೆ. ಒಂದು ಅಪೂರ್ವ ಅವಕಾಶ ಈ ತಾಯ್ನಾಡಿನಲ್ಲಿ ನಮ್ಮ ಯಕ್ಷಗಾನ ಕಲೆಯನ್ನು ಮಾಡಿ ತೋರಿಸಿದ್ದಕ್ಕೆ. ಊರಿನವರಿಗೆ ಆದರೆ ಇದು ಏನು ಅಷ್ಟು ತೊಂದರೆ ಆಗಿದೆ. ನಾವು ವಿದೇಶದಲ್ಲಿ ಕಲಿತುಕೊಂಡು ಯಕ್ಷಗಾನವನ್ನು ಈ ತಾಯ್ನಾಡಲ್ಲಿ ಬಂದು ಮಾಡುವುದಾದ ರೋಮಾಂಚನ ಹೌದು. ವಿದೇಶದಲ್ಲಿ ಸುಮಾರು ಈಗ 11ನೇ ವರ್ಷವನ್ನು ನಾವು ಆಚರಿಸ್ತಿದ್ದೇವೆ. 3-4 ವರ್ಷದಿಂದ ಮಕ್ಕಳು ಯಕ್ಷಗಾನ ಕಲಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಿದ್ದಾರೆ. ನಾನು ಮೊದಲು ನನ್ನ ಕಲಿಕೆ ಆದದ್ದು ಊರಿನಲ್ಲೇ. ನಾನು ಪ್ರಾರಂಭ ನನ್ನ ಯಕ್ಷಗಾನ ಆದದ್ದು ಕಟೀಲು ವಿದ್ಯಾಸಂಸ್ಥೆ. ತದನಂತರದಲ್ಲಿ ಹೆಜ್ಜೆ ಗೆಜ್ಜೆ ಎಂಬ ಒಂದು ಯಕ್ಷಗಾನ ತಂಡ ಕಲಿಕೆಯಲ್ಲಿ ತೊಡಗಿಕೊಂಡಿದ್ದೆ. ತದನಂತರ ಕೆರೆಕಾಡು ಮಕ್ಕಳ ಮೇಳದಲ್ಲಿ ನನ್ನ ಯಕ್ಷಗಾನ ಕಲಿಕೆಯನ್ನು ಮುಂದುವರಿಸುತ್ತಾ ಆಳ್ವಾಸ್ ವಿದ್ಯಾಸಂಸ್ಥೆಗೆ ಸೇರಿಕೊಂಡೆ. ಅಲ್ಲಿ ನನ್ನ ವಿದ್ಯೆಗಳನ್ನೆಲ್ಲ ಮುಗಿಸಿ ಮತ್ತು ವಿದೇಶಕ್ಕೆ ಹೋಗುವಂಥ ಅವಕಾಶ ಒದಗಿತ್ತು. ಅಲ್ಲಿ ಹೋಗಿ ಈ ನಮ್ಮ ಕಲೆ ನಾವು ಕಲಿತುಕೊಂಡು ಬಂದದ್ದು ಎಲ್ಲಿ ದೂರವಾಗ್ತದೆ ಅಂತ ಒಂದು ಭಯ ಇತ್ತು. ಯಾಕೆಂದರೆ ಊರಿನಲ್ಲಿರುವಾಗ ಅವಕಾಶಗಳು ತುಂಬ ಸಿಗ್ತದೆ, ವಿದೇಶಕ್ಕೆ ಹೋದಾಗ ಹೇಗೆ ಸಿಗ್ತದೆ ಅಂತ ಗೊತ್ತಾಗುವುದಿಲ್ಲ. ಹಾಗೆ ಅಲ್ಲಿ ಹೋದಾಗ ನನ್ನ ಗುರುಗಳಾದ ಶೇಖರ್ ಡಿ ಶೆಟ್ಟಿಗಾರ್ ಹಾಗೂ ದಿನೇಶ್ ಡಿ ಶೆಟ್ಟಿ ಇವರ ಮುಖಾಂತರ ಒಂದು ತಂಡ ನಡೆಸುತ್ತಿದ್ದರು. ಆ ತಂಡದಲ್ಲಿ ನಾನು ಒಬ್ಬ ಕಲಾವಿದನಿಗೆ ಭಾಗವಹಿಸುವಂಥ ಅವಕಾಶ ಒದಗಿದ್ದು. ತದನಂತರದಲ್ಲಿ ಗುರುಗಳ ಜೊತೆ ತಾನು ಕೂಡ ನಾಟ್ಯವನ್ನು ಮಕ್ಕಳಿಗೆ ಕಲಿಸಿಕೊಂಡ ಅವಕಾಶ ಒದಗಿತ್ತು. ತುಂಬ ಸಂತೋಷವಾಗ್ತದೆ. ಯಾಕಂದರೆ ಇಲ್ಲಿಯ ಮಕ್ಕಳು ಯಕ್ಷಗಾನ ನೋಡಿ ಕಲಿತುಕೊಳ್ಳುವ ಒಂದು ಅವಕಾಶ ಉಂಟು, ಆದರೆ ಅಲ್ಲಿಯ ಮಕ್ಕಳಿಗೆ ಆ ಒಂದು ಅವಕಾಶವಿಲ್ಲ. ಏನಿದ್ದರೂ ಯೂಟ್ಯೂಬ್ ಟಿವಿಗಳ ಮುಖೇನವೇ ಯಕ್ಷಗಾನ ನೋಡುವುದು. ಅವರಿಗೆ ಪ್ರತಿಯೊಂದು ಕೂಡ ನಾವು ಬಿಡಿಸಿ ಯಕ್ಷಗಾನದ ವಿಷಯಗಳನ್ನು ಹೇಳಬೇಕಾಗ್ತದೆ. ಸಂತೋಷ ಉಂಟು, ಯಾಕೆಂದ್ರೆ ನಮಗೂ ಒಂದು ಅದನ್ನು ತೊಡಗಿಸಿಕೊಳ್ಳುವಂಥ ಅವಕಾಶ, ಜೊತೆಗೆ ಮಕ್ಕಳ ಜೊತೆಗೆ ನಾವು ಕೂಡ ಮಕ್ಕಳಾಗಿ ಒಂದು ಕಾರ್ಯಕ್ರಮವನ್ನು ಭಾಗವಹಿಸುವ, ಅವರ ಜೊತೆಗೆ ಒಂದು ಮಕ್ಕಳಾಗಿ ಯಕ್ಷಗಾನದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವಂಥ ಒಂದು ಅವಕಾಶ ಒದಗಿಸುವುದು ಆ ದೇವರಿಂದ ಪುಣ್ಯವೇ ಸರಿ. ವಿದೇಶದ ನೆಲದಲ್ಲೂ ಕನ್ನಡ ಸಂಸ್ಕೃತಿ, ಭಾಷೆ ಮತ್ತು ಯಕ್ಷಗಾನ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ತಲುಪಿಸುವ ಈ ಪ್ರಯತ್ನಕ್ಕೆ ಯಕ್ಷಾಭಿಮಾನಿಗಳು ಹಾಗೂ ಪೋಷಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.